ಅಣ್ಣ ನಾವು ಎಂದು ಅಲ್ಲ ಬಿಡೋಣ ಅಣ್ಣ ಬಿಡು ಹೇಳು ಹಾಂ ಅಣ್ಣ ನಾವು ಏನು ಮಾತಾಡೋಕೆ ಹೋಗಿಲ್ಲ. ಅವ್ರಿಗೆ ಮೊಬೈಲ್ ರೆಡಿ ಮಾಡ್ಸೋಕೆ ಬಂದವ್ರೆ, ಸ್ವಲ್ಪ ಎಣ್ಣೆ ಜಾಸ್ತಿ ಆದರೆ ಅವ್ರನ್ನ ಅಂತ ನಾವು ಅಟೆಂಡ್ ಮಾಡೋದು ಇಲ್ಲ, ಮಾಡೋಗಿದ್ರು ಮಾಡೋದಿಲ್ಲ, ಶಾಟಾ ಸಿಂಗ್ರಿ ಅಂತ ಮಾತಾಡ್ತಾರೆ. ಅಣ್ಣ ಅಣ್ಣ ಕಸ್ಟಮರ್ನ ಯಾರೂ ಹಂಗೆ ಮಾತಾಡಲ್ಲ, ಯಾವ ಅಂಗಡಿಯವರು ಯಾರು ಹಂಗೆ ಮಾತಾಡ ನೋಡು ನೋಡು ಅಲ್ಲ ಇರ್ಲಿ, ಯಾಕೆ ಹಿಂಗೆ ನಾವು ತಪ್ಪು ಮಾಡಿದ್ರೆ ಬೇಕಾದ್ರೆ ಮಾತಾಡೋಣ ಅಣ್ಣ. ಅಲ್ಲಿ ಮೊಬೈಲ್ಗಳಿದಾವೆ ನಾವು ಕಸ್ಟಮರ್ನ ನಾವು ಎಂದೂ ಯಾರು ಅಲ್ಲ ಒಳಗೆ ಬಂದು ಏನ್ ಮಾಡ್ತೀಯಣ್ಣ, ಹೊಡಿತೀಯಣ್ಣ ನೀನು, ಹೊಡಿತಾ ಇದೀಯಾ ಸರ್ ಬಂದಂಗೆ ಎಸಿತಾ ಇದೀಯಾ ಐಟಮು ಮಾಡಲ್ಲ ಅಣ್ಣ. ಅಮ್ಮನಂತ ಅಲ್ಲ ಅದನ್ನ ನಾವು ಮಾತಾಡಿಲ್ಲಣ್ಣ, ಯಾರನ್ನ ಎಂದನ ಮಾತಾಡಿದೀವ ನಗರ ಹಂಗೆಲ್ಲ ಮಾತಾಡ್ತೀವ ಯಾರ ಅಣ್ಣ. ಎಣ್ಣೆ ಹೊಡೆದಿದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಆಯ್ತಣ್ಣ, ನಾವು ಅಮ್ಮನ ಅಂತ ನಾವ್ ಏನಕ್ಕೆ ಅನ್ನನ, ಯಾರನ್ನ ಕಸ್ಟಮರ್ ಇನ್ನೊಂದ್ಸಲ ಯಾರಾದ್ರೂ ಬರ್ತಾರಾ? ಓ ಕ್ಯಾಮ್ರಾ ಐತೆ ನೀನೇನ್ ತಲೆ ಕೆಡಿಸ್ಕೋಬೇಡ. ಸರಿ, ನಾವ್ ಏನಕ್ಕೆ ಕೆಟ್ಟ ಮಾತಾಡೋಣ ಹೇಳ್ರಿ, ನಾವು ಉದ್ದೇಶಪೂರ್ವಕ ಇವ್ರನ್ನೇನು ಗಲಾಟೆ ಮಾಡ್ಬೇಕು ಅನ್ನೋದು ಏನಾದ್ರು ಐತೆ ಅಣ್ಣ ನಾವು ಅಣ್ಣ ಕೆಟ್ಟದ್ ಮಾಡ್ಬೇಕು ಅಂತ ನಮ್ಗಿಲ್ಲ ಅಣ್ಣ, ಕೆಟ್ಟದ್ ಮಾಡಬೇಕು ಅಂತ ನಮ್ಗಿಲ್ಲ. KRS ಪಕ್ಷದ ತಾಲೂಕು ಅಧ್ಯಕ್ಷ. ನಿಮಗೆ ಈಗ ಆಲ್ರೆಡಿ ನನ್ನ ಫಾಲೋ ಮಾಡೋರು ಅಥವಾ ಪಕ್ಷದ ಪೇಜನ್ನು ಫಾಲೋ ಮಾಡುವಂಥವ್ರಿಗೆ ಏನಾಯಿತು, ಯಾವೆಲ್ಲ ರೀತಿ ಆಯಿತು ಅನ್ನೋದು ಒಂದಷ್ಟು ನಿಮಗೆ ಅಸ್ಪಷ್ಟನೆ ಇರೋದ್ರಿಂದ ಸ್ಪಷ್ಟೀಕರಣ ಕೊಡಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನೆನ್ನೆ ದಿಲೀಪ್ ಮತ್ತು ಅವನ ಸಹಚರ ಒಬ್ಬ ದಾದು ಅಂತ ಒಬ್ಬರು ಬರ್ತಾರೆ. ಅವರು ಬಂದ ಸಂದರ್ಭದಲ್ಲಿ ಸ್ಪೀಕರ್ ಬರಲ್ಲ ಅಂತ ಬರ್ತಾರೆ. ಅವರ ವರ್ತನೆಗಳು ನಮಗೆ ಸರಿ ಅನಿಸೋದಿಲ್ಲ. ಏಕವಚನದಲ್ಲಿ ಮಾತು, ಒಂದಷ್ಟು ಕುಡಿದು ಇರ್ತಾರೆ ಅನ್ನೋ ಒಂದಷ್ಟು ನನಗೆ ಅನ್ನಿಸ್ತು. ಕುಡಿದು ಮಾತಾಡ್ತಾ ಇದ್ದಾರೆ ಅಂತ. ಅಂಥವ್ರ ಹತ್ರ ನಾವು ಬಿಸ್ನೆಸ್ಗಳು ಮಾಡೋದಿಲ್ಲ. ಹಾಗಾಗಿ ನಾವು ಅದನ್ನ ವಾಪಸ್ ಕೊಡೋಣ ಅಂತ ಹೇಳ್ಬಿಟ್ಟು 30 ಸೆಕೆಂಡಲ್ಲಿ ವಿತಿನ್ 30 ಸೆಕೆಂಡಲ್ಲಿ ಅಣ್ಣ ನಾವು ಇದು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ವಿ. ಅವನಿಗೆ ಮೊಬೈಲು ಮಾಡಿದವನು ನೀನೇನಕ್ಕೆ ಇಟ್ಕೊಂಡಿದೀಯಾ ಅಂತ ಹೇಳ್ಬಿಟ್ಟು ಅತಿರೇಕದ ಮಾತುಗಳು, ಬೇರೆ ಬೇರೆ ರೀತಿ ಮಾತುಗಳೆಲ್ಲ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ದೀರ. ಆ ರೀತಿ ಮಾತಾಡಿದ್ವಿ. ಆ ಸಂದರ್ಭಕ್ಕೆ ನಾವು ಹೇಳಿದ್ವಿ, ಅಣ್ಣ ನಾವು ಮಾಡೋದಿಲ್ಲ, ಬೇರೆ ಕಡೆ ಮಾಡಿಸಿ, ಈ ರೀತಿ ನೀವು ಮಾತಾಡೋವಂಥ ಸರಿಯಲ್ಲ ಅಂತ. ನೀನು ಸುಳೆ ಮಗ ಅಂದೆ, ಹುಳಿ ಮಗ ಅಂದೆ, ನಮ್ಮಮ್ಮನ ಹೆಸರು ಹಿಡಿದು ಕರೆದೆ, ನೀನು ಹೆಂಗೆ ಕರೆದೆ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬ ಸ್ಟೀಫನ್ ಅನ್ನೋರಿಗೆ ಕಾಲ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸ್ಟೀಫನ್ ಅವರು ಇವರು ಪೂರ್ವನಿಯೋಜಿತವಾಗಿ ಬಂದಿದ್ದಾರೆ. ಪೂರ್ವನಿಯೋಜಿತವಾಗಿ ಹೇಗೆ ಬಂದಿದ್ದಾರೆ ಅಂತ ನಾನು ಹೇಳ್ತೀನಿ ಆಮೇಲೆ. ಸ್ಟೀಫನ್ ಅನ್ನೋರು ಕೇವಲ 1 ನಿಮಿಷ ಅಥವಾ 1 ನಿಮಿಷ 30 ಸೆಕೆಂಡಲ್ಲಿ ಬಂದಿದ್ದಾರೆ. ಇವರು ಕಾಲ್ ಮಾಡ್ತಿದ್ದಂಗೆ 15ರಿಂದ 20 ಜನ ಬಂದಿದ್ದಾರೆ. ನಾವು KRS ಪಕ್ಷದ ಹೋರಾಟಗಳು ಯಾವ ರೀತಿ ಮಾಡ್ತಾ ಇದೆ ಅಂತ ನೀವು ರಾಜ್ಯದ ಜನತೆಗಳು ನೋಡ್ತಾ ಇದ್ದೀರಾ. ಈ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನೋದು ಇವರ ಮೂಲ ಉದ್ದೇಶ ಆಗಿರುತ್ತೆ. ಇವರು ಕಾಂಗ್ರೆಸ್ ಅಂತ ಆಮೇಲೆ ಲಾಸ್ಟ್ಗೆ ತದನಂತರ ನೀನು ಯಾವ ಸ್ಟೇಷನ್ಗೆ ಹೋಗ್ತೀಯಾ, ಯಾವ MLA ಹತ್ರ ಹೋಗ್ತೀಯಾ, ಎಲ್ಲ ನಮ್ಮರನ್ನೇ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದಷ್ಟು ದುರ್ವರ್ತನೆಯನ್ನು ಕೊನೆ ಲಾಸ್ಟ್ಗೆ ಮತ್ತು MNC ಆಗಬೇಕಾಗಿರ್ತ ಸಂದರ್ಭದಲ್ಲಿ ಇದರಲ್ಲಿ ಹಾಸ್ಪಿಟಲಲ್ಲೂ ಅದೇ ಮಾತೆ ಆಡ್ತಾರೆ. ಇರಲಿ, ಅವರ ಬೆಂಬಲಿಗರು MLA ಸುಧಾಕರ್ ಬೆಂಬಲಿಗರು ಅಂತ ಹೇಳ್ಬಿಟ್ಟು ನಮಗೆ ನಮ್ಮ ಶಾಸಕರಿಗೆ ಅಥವಾ ಉಸ್ತುವಾರಿ ಸಚಿವರಿಗೆ ಮಸಿ ಬಳಿಯುವಂಥ ಕೆಲಸಗಳು ಬಹುತೇಕ ಹಗರಣಗಳು ಎಲ್ಲಾದರೂ ಕಂಡಾಗ ಅವ್ರ ಹೆಸರು ಹೇಳುವಂಥದ್ದನ್ನ ಇವರು ಒಂದಷ್ಟು ಜನಗಳು ಇಂಥ ರೌಡಿಸಮ್ ಮಾಡುವಂಥವ್ರು ಅವ್ರ ಹೆಸರುಗಳು ಹೇಳ್ಕೊಂಡು ಅವ್ರಿಗೆ ಮಸಿ ಬಳಿಯುವಂಥ ಕೆಲಸ ಆಗ್ತಾಯಿದೆ. ಅದು ನಿಲ್ಲಬೇಕು ಅಂತ ಶಾಸಕರನ್ನ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಚಾರ, ಅವರು ಬಂದು ಈ ರೀತಿ ಮಾತಾಡಿದ ಮೇಲೆ ಸ್ಟೀಫನ್ ಅಂತವನು ಬಂದು ಅವ್ರ ರಣಾರಂಭ ಮಾಡಿ ಒಂದಷ್ಟು ನಾವೆಷ್ಟು ಅವನಿಗೆ ತಿಳುವಳಿಕೆ ಹೇಳೋ ಪ್ರಯತ್ನ ಮಾಡಿದೆ. ತಿಳುವಳಿಕೆ ಹೇಳ್ತಾನ ಇದು ಅತಿರೇಕಕ್ಕೆ ಹೋದ ಕಾರಣ ನಾನು ಸ್ವಲ್ಪ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ವೈರಲ್ ಆಗಿದೆ, ಸ್ವಲ್ಪ ಸ್ಟೇಷನ್ಗೆ ದಾಖಲೆನೂ ಸಹ ಆಗಿದೆ. ಈಗ ಮುಂದುವರೆದ ಭಾಗ ನನಗೆ ಈಗ ಏನಾಗಿದೆ ಅಂತ ಹೇಳ್ತೀನಿ. ಒಂದು MNC ಆಗಿದ್ವಿ. MNC ರಿಪೋರ್ಟು ನಾವು ಇನ್ಸ್ಪೆಕ್ಟ್ರಿಗೆ ಅದು ಠಾಣೆಗೆ ಕೊಟ್ಟಿದ್ದೀವಿ. ಅದು FIR ಆಗಿದೆ. FIR ಪ್ರತಿನೂ ಇದೆ ನಮ್ಮ ಹತ್ರ. ಇವರು ಅತಿರೇಕದ ವರ್ತನೆಗಳನ್ನು ಯಾವೆಲ್ಲ ರೀತಿ ಮಾಡಿದ್ದಾರೆ, ಏನೆಲ್ಲ ನಮಗೆ ನಷ್ಟ ಮಾಡಿದ್ದಾರೆ ಅನ್ನೋದನ್ನ ನಾನು ಒಂದಷ್ಟು ತೋರಿಸ್ತಾ ಹೋಗ್ತೀನಿ. ಇದು ಗ್ಲಾಸು ಹೊಡೆದಾಕಿದ್ದಾರೆ. ಈ ಟೇಬಲ್ ಗ್ಲಾಸು ಕ್ಲೀನಾಗಿತ್ತು, ಈ ಥರ ಟೇಬಲ್ ಇತ್ತು.
ಟೇಬಲ್ ಗ್ಲಾಸ್ ಹೊಡೆದಾಕಿದ್ದಾರೆ. ಮತ್ತು ಒಂದು 5-6 ಮೊಬೈಲ್ ಇದೆ. ಅದು ನಿಮಗೆ ಸ್ಥಳ ಮಜೂರು ಸಂದರ್ಭದಲ್ಲಿ ಪೊಲೀಸ್ನವ್ರಿಗೆ ಇದು ಮಾಡಿದ್ದೀವಿ. ಒಂದು ಮಾನಿಟ್ರ್ ಇದೆ, ಆ ಮಾನಿಟ್ರನ್ನು ಇವರು ಡ್ಯಾಮೇಜ್ ಮಾಡಿದ್ದಾರೆ. ಮತ್ತು ಆ ಲೈಟ್ ಸ್ವಿಚ್ಗಳು ಸ್ವಲ್ಪ ಒಂದು ಕಡೆಗೆ ಹಸಿರೋ ಕಾರಣ ಬಹುತೇಕ ಸಮಸ್ಯೆಗಳು ಆಗಿದೆ ನಮಗೆ. ಅದನ್ನು ಸ್ಥಳ ಮಜೂರು ಮಾಡುವಂಥ ಸಂದರ್ಭದಲ್ಲಿ ಪೂರ್ತಿ ಉಲ್ಲೇಖ ಮಾಡಿದ್ದಾರೆ. ನಾನು ಈಗ ಆ ಜನಗಳಿಗೆ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಇಂಥ ಸಂದರ್ಭದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಶಾಸಕರಿಗೆ ಕೆಟ್ಟ ಹೆಸರು ತರುವಂಥದ್ದು ಒಂದು. ಇನ್ನೊಂದು, ಇಂಥ ಗುಂಡಗಳಿಗೆ ಕಾನೂನಲ್ಲಿ ಯಾವೆಲ್ಲ ರೀತಿ ಶಿಕ್ಷೆ ಇದೆ, ಇವ್ರನ್ನ ಯಾರು ಪರಿಪಾಲನೆ ಮಾಡ್ತವ್ರೆ ಅನ್ನೋದು ನಮಗೆ ಜನರಲ್ಲಾಗಿ ಅರ್ಥ ಆಗಿದೆ ಆಲ್ರೆಡಿ. ರಾಜಕೀಯ ಹೆಸರು ಹೇಳ್ಕೊಂಡು ಇವರು ಒಂದಷ್ಟು ಪುಂಡಾಟ ಮೆರಿತಕ್ಕಂಥದ್ದು. ನಾನು KRS ಪಕ್ಷದ ಅಧ್ಯಕ್ಷನಾಗಿ ನಾನೆಲ್ಲ ಯಾವ್ಯಾವ ರೀತಿ ಕೆಲಸ ಮಾಡಿದ್ದೀವಿ ಅದನ್ನು ಇವರು ಹತ್ತಿಕ್ಕೋ ಅನ್ನೋ ನಿಟ್ಟಿನಲ್ಲಿ ಇವರು ಈ ರೀತಿ ಗುಂಡಾವರ್ತನೆ ಮಾಡಿರ್ತಕ್ಕಂಥದ್ದು. ನಾವು ಒಂದಷ್ಟು ನಗರಸಭೆಯಲ್ಲಿ ನೈರ್ಮಲ್ಯ ಯೋಜನೆ ಅಡಿಯಲ್ಲಿ ಆಗಬೇಕಾಗಿರ್ತಕ್ಕಂಥ ಸಾಕಷ್ಟು ಕೆಲಸಗಳನ್ನು ಇವರು ಕ್ರಮಬದ್ಧವಾಗಿ ಮಾಡದೇ ಇರತಕ್ಕಂಥದ್ದು, ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು, ಬೇಜವಾಬ್ದಾರಿತನ ತೋರಿಸ್ತಕ್ಕಂಥ ಅಧಿಕಾರಿಗಳನ್ನು ಕರೆಸಿ ಅವರ ಮೇಲೆ ಅಧಿಕಾರಿಗಳಿಗೆ ನಾವು ಮನವರಿಕೆ ಮಾಡಿದ್ದೀವಿ. ಮತ್ತು ಪೌರಾಯುಕ್ತರನ್ನು ಕರೆಸಿ ಒಂದಷ್ಟು ಇಲ್ಲಿ ಗಬ್ಬು ವಾಸನೆ ಬರ್ತಕ್ಕಂಥದ್ದು, ಸೊಳ್ಳೆಗಳು, ಇಲಿ ಯಜ್ಞಗಳು ಅಡ್ಡಾಡ್ತಕ್ಕಂಥದ್ದು, ಅದನ್ನೆಲ್ಲ ಗಮನಕ್ಕೆ ತಗೊಂಡು ಅವರಿಗೆ ಒಂದಷ್ಟು ನಿರ್ವಹಣೆ ಮಾಡೋಕ್ಕೆ ಹೇಳಿದ್ವಿ. ಅದನ್ನ ಒಂದಷ್ಟು ಮಾಡಿದ್ದಾರೆ ಪೌರಾಯುಕ್ತರು. ಇನ್ನು ಕೆಲವು ಒಂದಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಲ್ಲ. ಆ ವಿಚಾರವಾಗಿ ನಾವು ಸಾಕಷ್ಟು ಬಾರಿ ಮಾಡಿದ್ದೀವಿ. ಶೌಚಾಲಯದ ವಿಚಾರವಾಗಿ ಅದು ನಿಗದಿತ ದರಕ್ಕಿಂತ ಹೆಚ್ಚು ವಸೂಲಿ ಮಾಡ್ತಕ್ಕಂಥದ್ದು, ಉಚಿತವಾಗಿರೋದನ್ನ ಉಚಿತವಾಗಿ ಕೊಡದೇ ಇರತಕ್ಕಂಥದ್ದು, ನೀವು ನಮ್ಮ ಹಳ್ಳಿ ಭಾಗದ ರೈತರುಗಳು ತರ್ತಕ್ಕಂಥ ಎಷ್ಟೋ ತರಕಾರಿ ಸಾಮಗ್ರಿಗಳನ್ನು ಶನಿವಾರ ದಿನ ಅಥವಾ ಬುಧವಾರ ದಿನ ಮಾರ್ಕೆಟಿಗೆ ತಂದಂಥ ಸಂದರ್ಭದಲ್ಲಿ 15-20 ರೂಪಾಯಿ ಇರೋವಂಥ ಒಂದು ಜಕಾತಿ ದರಕ್ಕೆ ಇವರು 50, 100, 250 ರೂಪಾಯಿ ವಸೂಲಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ನಿದರ್ಶನಗಳು ಇದೆ. ಮೇಲಾಗಿ ಅದು ಪೌರಾಯುಕ್ತರ ಮುಂದೆ ಅವರು ಒಂದಷ್ಟು ನೊಂದಂಥವ್ರು, ಇವರು ವಸೂಲಿಗೆ ಸಂತ್ರಸ್ತರು, ಅವ್ರ ಹತ್ರ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಅವರು ಯಾವುದೇ ರೀತಿ ಚೀಟಿ ಕೊಡ್ತಾ ಇಲ್ಲ, ಅವೆಲ್ಲ ಗಮನಕ್ಕೆ ತಂದಿದ್ವಿ. ಮತ್ತು ಸ್ಟೇಷನ್ನಲ್ಲಿ ಒಂದಷ್ಟು ನಾವು KRS ಪಕ್ಷದ ತಾಲೂಕು ಅಧ್ಯಕ್ಷ ಆಗಿರೋದ್ರಿಂದ ಒಂದಷ್ಟು ಸಮಸ್ಯೆ ಬಂದಾಗ ನಮ್ಮನ್ನು ಕರೀತಾರೆ. ಸ್ಟೇಷನ್ಗೆ ಹೋದಾಗ ಅಲ್ಲೂ ಒಂದಷ್ಟು ಅತಿರೇಕದ ಮಾತುಗಳು PSI ಮಾತಾಡಿರ್ತಕ್ಕಂಥದ್ದು, ಆ ವಿಚಾರಗಳನ್ನು ಮತ್ತು ಒಂದು ತೊಡೆ ಮುರಿದಿದೆ ಅನ್ನೋ ಒಂದು ಕಾರಣಕ್ಕೆ ಒಂದಷ್ಟು ಯಾರೋ ಬಂದಿದ್ದರು. ಅದನ್ನು ಹಾಸ್ಪಿಟಲಲ್ಲಿ ಹೋದರೆ ಮೇಲ್ಜಾವಣಿ ಕುಸಿದಿದೆ, ನಾವೇನು ಮಾಡೋಕ್ಕಾಗುತ್ತೆ, ನಾವು ಆಪ್ರೇಷನ್ ಥಿಯೇಟ್ರ್ ಓಪನ್ ಮಾಡ್ತಾ ಇಲ್ಲ ಅಂತ ಒಂದಷ್ಟು ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ವೈದ್ಯಾಧಿಕಾರಿಗಳು ನಿರ್ಲಕ್ಷ್ಯದ ಉತ್ತರ ಕೊಡ್ತಾರೆ. ಮತ್ತು ಅದು ಕೆಳ ಹಂತದ ವೈದ್ಯಾಧಿಕಾರಿಗಳು ಕೇಳಿದರೆ, ನೀವು ಯಾವುದೋ ಲೇಡೀಸ್ ಬರ್ತಾರೆ ಸೃಷ್ಟಿನೋ ಏನೋ, ಅವರು ಕೇಳಿದರೆ ನೀವು ಸರ್ಕಾರಕ್ಕೆ ಲೆಟ್ರ್ ಬರೀ, ಇಲ್ಲಿ ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಟೂಲ್ಸ್ಗಳಿಲ್ಲ ಆಪ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ ಉಡಾಫೆ ಉತ್ತರಗಳನ್ನು ಕೊಡ್ತಾರೆ. ಅದೇ ಸಂದರ್ಭದಿಂದ ಅವತ್ತೇನೆ ಒಂದು ಬ್ಯಾಂಡೇಜ್ ಮಾಡೋದಕ್ಕೆ, ಒಂದು ಕಾಲು ನೋವು ಅಂತ ಹೋದ ಒಂದು ಮಹಿಳೆಗೆ ಬ್ಯಾಂಡೇಜ್ ಮಾಡೋದಕ್ಕೆ 100 ರೂಪಾಯಿ ಇಸ್ಕೊಂಡು ಫೋನ್ಪೇ ಮಾಡಿಸ್ಕೊಂಡಿರ್ತಾರೆ. ಅಂಥವೆಲ್ಲ ನಾವು ಪ್ರಶ್ನೆ ಮಾಡಿರ್ತೀವಿ. ಅದನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ನಾವು ಏನು ಮಾಡಿರ್ತೀವೋ ಅಂಥದನ್ನ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಜನರು ಜಾಗೃತರಾಗಬೇಕು, ಕೇಳುವಂಥರಾಗಬೇಕು, ಪ್ರಜ್ಞಾವಂತರಾಗಬೇಕು. ನೀವು ಕೇಳದೇ ಇರೋದ್ರಿಂದನೇ ಪುಂಡಾಪೋಖ್ರಿಗಳು ಈ ರೀತಿ ಅಟ್ಟಹಾಸ ಮೆರಿತಾ ಇರೋದು. ನಮ್ಮ ತೆರಿಗೆ ಹಣ ವಿನಾಕಾರಣ ಪೋಲಾಗಬಾರ್ದು ಅನ್ನೋ ಕಾರಣಕ್ಕೆ ಜನಗಳ ಜಾಗೃತರನ್ನಾಗಿ ಮಾಡುವಂಥ ಕೆಲಸ KRS ಪಕ್ಷ ಮಾಡ್ತಾ ಇದೆ. ಹಾಗಾಗಿ ಇವರು ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿ ಎತ್ತುತ್ತಾರೆ ಅನ್ನೋ ಕಾರಣಕ್ಕಾಗಿ ಇವ್ರನ್ನ ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕೆ ಇವರು ಬಂದ್ಬಿಟ್ಟು ಈ ರೀತಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಂಥವ್ರ ವಿರುದ್ಧವಾಗಿ ಸೂಕ್ತ ಕ್ರಮ ಜರುಗಿಸ್ಬೇಕು ಅಂತ ನಾನು ನಮ್ಮ ಪೊಲೀಸ್ ಇಲಾಖೆಗೆ ಮನವರಿಕೆ ಮಾಡಿದ್ದೀವಿ. FIR ಆಗಿದೆ. ಅದು ತನಿಖೆ ಮಾಡಿ ತದನಂತರ ಅವ್ರನ್ನ ಶಿಕ್ಷೆ ಒಳಪಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಜನರು ಇಷ್ಟೊಂದೆಲ್ಲ ಅವ್ಯವಹಾರಗಳು ಆದಾಗ ತಾವುಗಳು ಸುಮ್ಮನೆ ಇರೋವಂಥದ್ದು, ಇದು ಒಂದು ರೀತಿಯ ಭ್ರಷ್ಟಾಚಾರದ ಪೋಷಣೆ ಮಾಡ್ತಕ್ಕಂಥದ್ದು ಅನ್ನಂಗೆ ಆಗ್ಬಿಡುತ್ತೆ. ಈ ರೀತಿ ಭ್ರಷ್ಟಾಚಾರ ಕಂಡಾಗ ನೀವು ಒಂದಷ್ಟು ಧ್ವನಿ ಎತ್ತಬೇಕು. ಧ್ವನಿ ಎತ್ತಲಿಲ್ಲ ಅಂದರೆ ಇಂಥ ಪುಂಡರು ಅತಿ ಹೆಚ್ಚು ಆಗ್ತಾರೆ. ನೀವು ಕೇವಲ ಯೋಗ್ಯರನ್ನು ಆಯ್ಕೆ ಮಾಡ್ದಲೇ ಯಾರು ಗ್ಯಾಮ್ಲಿಂಗ್ ಮಾಡ್ತಕ್ಕಂಥವ್ರನ್ನ, ಈಸ್ಪೆಟ್ ಆಡ್ಸೋಂಥವ್ರನ್ನ
ಬೇರೆ ಬೇರೆ ಕಾರಣಕ್ಕೆ ಯಾವುದೋ ಒಂದು ಹಣಗಳನ್ನು ತಾವೊಂದು ನಿಮಗೆ ಸುರಿದು 500 ರೂಪಾಯಿ ಕೊಟ್ಟರೆ ಸಾಕು ನಮಗೆಲ್ಲ ಇದೆಲ್ಲ ಏನಕ್ಕೆ ಬೇಕು ಅನ್ನೋ ಒಂದಷ್ಟು ನಿಮ್ಮ ಮನಸ್ಥಿತಿಗಳನ್ನು ಬದಲಾಯಿಸ್ಕೋಬೇಕು. KRS ಪಕ್ಷದಂಥ ಒಳ್ಳೆ ಪಕ್ಷಗಳನ್ನು ಬೆಂಬಲಿಸಬೇಕು ಅಂತ ಹೇಳ್ತಾನೆ ಈ ವಿಡಿಯೋನ ತುಂಬ ಎಳೆಯೋದು ಬೇಡ. ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋ ಮುಗಿಸ್ತೀನಿ ಬಂಧುಗಳೇ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.